ಅವ್ರು ಇನ್ನೂ ಕೂಡ ಇಶ್ಯೂ ಏನು ಅಂತ ಸರಿಯಾಗಿ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಮೊನ್ನೆ ತನಕ ಹೇಳ್ತಾ ಇದ್ರು ಪ್ರಿಯಾಂಕ್ ಖರ್ಗೆ ಅವರ ಏನು ಅವ್ರ ಮೇಲೆ ಆರೋಪ ಇದೆ, ಅವ್ರು ರಾಜೀನಾಮೆ ಕೊಡಬೇಕು ಅಂತ. ನಾನು ಬಹಳ ಸ್ಪಷ್ಟವಾಗಿ ಈಶ್ವರಪ್ಪ ಅವರ ಪ್ರಕರಣ ಮತ್ತೆ ಇಲ್ಲಿ ಬೀದರಿನ ಪ್ರಕರಣ ಬಗ್ಗೆ ಉಲ್ಲೇಖಿಸಿದ ಮೇಲೆ ಅದ್ರ ಬಗ್ಗೆ ಪ್ರಸ್ತಾಪನೆ ಬಿಟ್ಟಿದ್ದಾರೆ. ಈಗ ತಾವು ಗಮನಿಸಬೇಕಾಗಿರೋದು ಏನಂದ್ರೆ, ಕಳೆದ ಒಂದು ವಾರ 8 ದಿನದಲ್ಲಿ ಇವರು ಹೇಗೆ ಅವರ ಬೇಡಿಕೆಗಳನ್ನ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ಏನ್ ಹೇಳಿದ್ರು, ಇದರಲ್ಲಿ ಭ್ರಷ್ಟಾಚಾರ ನಡೆದಿದೆ, ಅದು ತನಿಖೆ ಆಗ್ಬೇಕು, ಅದಾದ್ಮೇಲೆ ನಾನು ರಾಜೀನಾಮೆ ಕೊಡಬೇಕು, ಅದಾದ್ಮೇಲೆ ಸರ್ಕಾರನೇ ವಜಾಗೊಳಿಸ್ಬೇಕು, ಮತ್ತೆ ಮತ್ತೆ ಏನು ಪ್ಲೇಟ್ ಚೇಂಜ್ ಮಾಡಿ ಇದು ಹನಿ ಟ್ರ್ಯಾಪ್ ವಿಚಾರ ಆಗಿದೆ, ಸಂಚ್ ನಡೆದಿದೆ. ಅವ್ರಿಗೆ ಏನ್ ಬೇಕಂತ ಸರಿಯಾಗಿ ಅವ್ರಿಗೆ ಗೊತ್ತೇ ಇಲ್ಲ ಅಲ್ಲ. ಸ್ಪಷ್ಟವಾಗಿ ಹೇಳಿದೀವಿ ನಾವು, 8 ಜನ ಆರೋಪಿ ಇದ್ದಾರೆ, 8 ಜನ ಆರೋಪಿಗಳಲ್ಲಿ ನನ್ನ ಹೆಸರು ಇದೆಯಾ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಸುಮ್ನೆ ಯಾವ್ದೋ ಒಂದು 2 ಲೈನ್ ಓದ್ಬಿಟ್ಟು ಇದೆ ಅಂತ ಹೇಳ್ತಾ ಇದಾರೆ. ಹಂಗಂದ್ರೆ ಇವರೆಲ್ಲರೂ ಜೈಲಿಗೆ ಇರ್ಬೇಕಾಗಿತ್ತು ಬಿಜೆಪಿನವರು. ಮತ್ತೆ ನನ್ನ ಪದೇ ಹೇಳ್ತಾ ಇದ್ದೀನಿ, ನೀವು ನಾನು ಹೇಳಿದ್ರೆ ನೀವು ಮಾಧ್ಯಮದವ್ರು ನಂಬೋದು ಇಲ್ಲ, ಪ್ರಸಾರನೂ ಮಾಡೋದಿಲ್ಲ. ಏನು ಬಿಜೆಪಿ ಅವರು ಮನೆ ಒಂದು 100 ಬಾಗಿಲು ಅಂತ ಹೇಳಿ ಇವತ್ತು ಯಾರ್ಯಾರು ಬರ್ತಾ ಇದ್ದಾರೆ ಪ್ರೊಟೆಸ್ಟ್ ಕಲಬುರ್ಗಿಗೆ? ಈಗ ಒಬ್ಬ ಸರ್ಕಾರದಲ್ಲಿ ಸಚಿವರ ರಾಜೀನಾಮೆಗೆ ಒತ್ತಾಯ ಮಾಡ್ಲಿಕ್ಕೆ ಎಷ್ಟು ಜನ ಬರ್ತಾ ಇದ್ದಾರೆ ಕೇಂದ್ರದಿಂದ? ವಿಜೇಂದ್ರ ಅವ್ರು ಎಲ್ಲಿದ್ದಾರೆ ಇವತ್ತು? ಶಿವಮೊಗ್ಗದಲ್ಲಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಅವರ ಹಿರಿಯ ನಾಯಕರು ಎಲ್ಲಿದ್ದಾರೆ? ಕೆಲವು ಜನರು ಬೆಳ್ಳಾರಿನಲ್ಲಿ ವಕ್ಫ್ ಇದು ಮಾಡ್ತಾ ಇದ್ದಾರೆ, ಇನ್ನ ಕೆಲವು ಜನರು ಬಾಣಂತಿಯರು ಇದು ಪ್ರೊಟೆಸ್ಟ್ ಮಾಡ್ತಾ ಇದಾರೆ, ಇನ್ನ ಕೆಲವರು ಇವಾಗ KSRTC ಮುಂದೆ ಹೋಗ್ತಾ ಇದಾರಂತ. ಅಂದ್ರೆ ಬಿಜೆಪಿ ಅವರು ಮನೆ ಏನಿದೆ ಅದು 3 ಬಾಗಿಲಲ್ಲ 100 ಬಾಗಿಲು ಅಂತ ತೋರಿಸ್ತಾ ಇದೆ ಇವತ್ತು. ಯತ್ನಾಳ್ ಅವರ ಏನು ಹೈಕಮಾಂಡ್ ಮಾತು ಯತ್ನಾಳ್ ಅವ್ರು ಕೇಳ್ತಾ ಇಲ್ಲ, ವಿಜೇಂದ್ರ ಅವ್ರ ಮಾತು ಯತ್ನಾಳ್ ಕೇಳ್ತಾ ಇಲ್ಲ, ಅಶೋಕ್ ಅವರು ವಿಜೇಂದ್ರ ಮಾತು ಕೇಳ್ತಾ ಇಲ್ಲ, ನಿಮ್ಮ ವಿಜೇಂದ್ರ ಅವ್ರ ಮಾತು ಯಾರು ಕಿಮ್ಮತ್ ಕೊಡ್ತಾ ಇಲ್ಲ, ನಾರಾಯಣ ಸ್ವಾಮಿ ಅವರು ಆಟನ್ ಕೊಟ್ಟು ಲೇಖಕ್ಕೆ ಇದ್ದಾರೆ. ಸೊ ಹಾಗಾಗಿ ಯಾರು ಕೂಡ ಇಲ್ಲಿ ಒಂದು ಸಮಗ್ರವಾಗಿ ಏನಾಗ್ಬೇಕು ಏನಾಗ್ತಾ ಇದೆ ಅಂತ ಜನರಿಗೂ ತಿಳಿಸೋರಿಲ್ಲ, ಬಿಜೆಪಿನ ಪಾರ್ಟಿದಲ್ಲೂ ಕೂಡ ಅವ್ರಿಗೆ ಏನ್ ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಇದು ನಾನು ಹೇಳ್ದಂಗೆ ಇವ್ರು ಎಷ್ಟು ಅಗಿತಾರೆ, ಎಷ್ಟು ಆಳವಾಗಿ ಈ ಬೀದರ್ ಪ್ರಕರಣದ ಬಗ್ಗೆ ಚರ್ಚೆ ಮಾಡ್ತಾರೆ, ಅಷ್ಟೇ ಅವಮಾನಿತರಾಗ್ತಾರೆ. ಅದರಲ್ಲಿ 2 ಮಾತಿಲ್ಲ. ಸರ್, ಈಗ ಅವರು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ, ಪತ್ರ ಕೂಡ ಬರೆದಿದ್ದಾರೆ, ಸರಿಯಾದ ತನಿಖೆ ಆಗ್ಬೇಕು ಅನ್ನೋದು. ಅನುಮಾನ ಇದೆ ನಮಗೆ ನೋಡಿ, ಏನೇ ಇದ್ರು ಕೂಡ ಇನ್ನ 2 ದಿನ 3 ದಿನ, ಇದು 3ನೇ ದಿನ CIDಗೆ ಕೊಟ್ಟು 2 ದಿನದಲ್ಲೇ ಅವರು ಹೋಗಿ ಮಾಜರೆಲ್ಲ ಮಾಡಿದ್ದಾರೆ. ಅವ್ರು ಹೋಗಿ ಇದೆಲ್ಲ ಏನೋ ಅಲ್ಲಿ ಏನ್ ವಿಚಾರಣೆಗಳಿಗೆ ಸಿದ್ಧತೆ ಮಾಡ್ಬೇಕು ಅದೆಲ್ಲಾನು ಮಾಡ್ಕೊಂಡಿದ್ದಾರೆ. ನಾನು ಕೂಡ ಅವ್ರ ಕುಟುಂಬದವ್ರಿಗೆ ಮಾತನಾಡಿದ್ದೇನೆ. ಪಾರದರ್ಶಕವಾಗಿ ತನಿಖೆ ಏನು ಜವಾಬ್ದಾರಿ ಇದೆ ಅದು ಸರ್ಕಾರದಾಗಿದೆ, ನಮ್ಮದಾಗಿದೆ, ಅದು ನಾವು ಮಾಡಿಸ್ತೀವಿ ಅಂತ ಆಶ್ವಾಸನೆಯನ್ನು ಕೂಡ ನಾನು ಕೊಟ್ಟಿದ್ದೇನೆ. ಸೊ ಇವರು CBI ಕೊಡಕ್ಕೆ ಹೇಳ್ಬೇಕು, ಬಿಜೆಪಿ ಅವ್ರು ಹೇಳ್ದಂಗೆಲ್ಲ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಇವ್ರ ಟೈಮ್ನಲ್ಲಿ ಎಷ್ಟು CBI ಕೊಟ್ಟಿದ್ದಾರೆ ಅವ್ರ ಸರ್ಕಾರ ಇದ್ದಾಗ ನಾವು ನೋಡಿದ್ದೇವೆ. ಈ 40% ಸರ್ಕಾರ ಆರೋಪ ಬಂದಾಗ ಕೊಟ್ಟಿದ್ರೇನ್ರಿ? ಬಿಟ್ಕಾಯಿನ್ ಕೊಟ್ಟಿದ್ರ? ನಿಮ್ ಗಂಗಾ ಕಲ್ಯಾಣ ಯೋಜನೆ ಕೊಟ್ಟಿದ್ರ? PSI ಹಗರಣ ಕೊಟ್ಟಿದ್ರ CBIಗೆ? ಆಮೇಲೆ ನಾವು ಕೊಟ್ಟಂತ ಎಲ್ಲಾ CBI-ನಲ್ಲೂ ಕೂಡ ತನಿಖೆಗಳು ಕೂಡ ಬಹಳ ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ಏನ್ ಮಾಡಿದೆ ಅದು ಕರೆಕ್ಟ್ ಇದೆ ಅಂತಾನೆ ಬಂದಿದೆ ಅಲ್ಲ ನಮ್ಮ ಅವಧಿನಲ್ಲಿ. ಸೊ ಇವ್ರಿಗೆ ಏನಕ್ಕೆ ಪದೇ ಬಿಜೆಪಿ ಅವರಿಗೆ ಅಷ್ಟು ಪ್ರೀತಿ CBI ಮೇಲೆ ಗೊತ್ತಿಲ್ಲ. ಆಮೇಲೆ CBI ಅವರೇ ಕೂಡ ಬಿಜೆಪಿ ಅವರ ಅವಧಿನಲ್ಲಿ ಬರೆದು ಕಳಿಸಿದ್ದಾರೆ, ನೋಡಿ ಅನವಶ್ಯಕವಾಗಿ ಮಿಸಲೇನಿಯಸ್ ಕೇಸಸ್ ನಮ್ಗೆ ಕೊಡಬೇಡಿ, ನಮ್ಮಲ್ಲಿ ಆ ಮಾನವ ಸಂಪನ್ಮೂಲ ಇಲ್ಲ, ನೀವು ಕೊಟ್ಟರು ಕೂಡ ನಿಮ್ಮ ಮಾನವ ಸಂಪನ್ಮೂಲನೇ ನಮ್ಗೆ ಕೊಡ್ಬೇಕಾಗುತ್ತೆ, ಸೊ ನಮ್ಗೆ ದಯವಿಟ್ಟು ಕೊಡಬೇಡಿ ಅಂತ CBI ಅವರೇ ಬರ್ದಿರೋದು. ಸೊ ಇವಾಗ ಏನಕ್ಕೆ CBI ಬರಬೇಕು? ಫಸ್ಟ್ ಪ್ರಾಥಮಿಕ ತನಿಖೆ ಆಗ್ಲಿ. ತನಿಖೆ ಆಗ್ಲಾರ್ದೇನೆ ಇವರು CBI ಕೊಡಿ ಅಂತ ಬಿಜೆಪಿ ಹೇಳಿದ ತಕ್ಷಣ ನಾವು ಕೊಡ್ಬೇಕಾ? ಇವ್ರು ಹೆಂಗ್ ಹೇಳ್ತಾರೆ ಹಂಗ್ ಮಾಡಕ್ ಇದೀವ ನಾವು ಏನು ಜನರ ಹಿತಾಸಕ್ತಿಯನ್ನ ಕಾಪಾಡ್ಲಿಕ್ಕೆ ಏನ್ ಮಾಡ್ಬೇಕು ಅದನ್ನ ನಾವು ಮಾಡ್ತೀವಿ ಹೊರತು ಬಿಜೆಪಿ ಅವರ ಹಾಕಿರೋ ಸ್ಕ್ರಿಪ್ಟಿಗೆ ನಾವು ನಟನೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಸರ್, ಅವರ ಕುಟುಂಬಸ್ಥರಿಗೆ ನೋಡಿ, ಸಹಜವಾಗಿ ನಾನು ಡೇ 1 ಇಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದರಲ್ಲಿ ರಾಜಕೀಯ ಬೆರ್ಸಕ್ ಹೋಗ್ಬೇಡಿ. ಒಂದು ಜೀವ ಹೋಗಿದೆ, ಅವರಿಗೆ ನ್ಯಾಯ ಕೊಡಿಸೋದು ನಮ್ಮೆಲ್ಲರ ಜವಾಬ್ದಾರಿ. ಆಡಳಿತ ಪಕ್ಷದಲ್ಲಿ ನಾವಿದ್ದೇವೆ, ನಮ್ಮ ಜವಾಬ್ದಾರಿ ಹೆಚ್ಚು, ಯಾಕಂದ್ರೆ ನಾವು ಸರ್ಕಾರದಲ್ಲಿ ಇದ್ದೇವೆ. ವಿರೋಧ ಪಕ್ಷದಲ್ಲಿ ಇದ್ದವರು ತಾವು ಕೂಡ ಜವಾಬ್ದಾರಿಯಾಗಿ ಮಾತನಾಡಬೇಕು. ನಮ್ಗೆ ಗೊತ್ತಿಲ್ವಾ ಅವ್ರು ಏನೇನ್ ಮಾಡ್ತಾ ಇದಾರಂತ? ಹೇಳ್ಬಿಡ್ಲಿ. ನಾರಾಯಣ ಸ್ವಾಮಿ ಅವರಾಗ್ಲಿ ವಿಜೇಂದ್ರ ಅವರಾಗ್ಲಿ ಫೋರ್ಸ್ ಮಾಡ್ತಾ ಇರ್ಲಿಲ್ವಾ ಅವ್ರ ಕುಟುಂಬದವರಿಗೆ ಇವತ್ತು ಪ್ರತಿಭಟನೆಗೆ ಬರ್ಲಿಕ್ಕೆ? ಏನಂದ್ರು ಕುಟುಂಬಸ್ಥರವ್ರು? ಏನಂದ್ರು, ನಮ್ಗೆ ರಾಜಕೀಯ ಬೇಡ, ನಮ್ಗೆ ಪ್ರಿಯಾಂಕ್ ಖರ್ಗೆ ಯಾರಂತ ಗೊತ್ತಿಲ್ಲ, ಅವ್ರಿದ್ರಲ್ಲಿ ಯಾವ ಪಾತ್ರ ಇಲ್ಲ ಅಂತ ಹೇಳಿದಾರಲ್ಲ ಸ್ಪಷ್ಟವಾಗಿ.
ಆದ್ರೂ ಕೂಡ ಪದೇ ಪದೇ ಫೋನ್ ಮಾಡಿ ಅವರಿಗೆ ನೀವು ಬರ್ಬೇಕು, ನೀವು ಸರ್ಕಾರದ ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ಬೇಕು ಅಂತ ಹೇಳ್ತಾ ಇದಾರಲ್ಲ, ಅದೆಲ್ಲ ತಪ್ಪು. ಈಗ ಸಂತೋಷ್ ಪಾಟೀಲ್ ಅವರ ನಿಧನರಾದಾಗ ನಾವು ಅಂಥದ್ದೇನಾದ್ರೂ ಮಾಡಿದ್ವಾ? ನಾವು ಒಂದು ಏನು ವಿರೋಧ ಪಕ್ಷದಲ್ಲಿದೆ, ಬಹಳ ಜವಾಬ್ದಾರಿ ಸ್ಥಾನಮಾನದಲ್ಲಿ ಇದ್ದು ಅವರಿಗೆ ಏನ್ ನ್ಯಾಯ ಕೊಡಿಸ್ಬೇಕಾಗಿತ್ತು, ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ವಿ. ಮೊನ್ನೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವ್ರ ಕುಟುಂಬಕ್ಕೆ ಸಾಂತ್ವನ ಮತ್ತೊಮ್ಮೆ ಹೇಳಿ ಅವ್ರಿಗೆ ಏನ್ ಅನುಕೂಲ ಮಾಡ್ಕೊಡ್ಬೇಕು ಅಂದ್ಬಿಟ್ಟು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ. ಆದ್ರೆ ಸಂತೋಷ್ ಪಾಟೀಲ್ ಅವ್ರ ಬೇಡಿಕೆ ಏನಿತ್ತು? ಬಿಜೆಪಿ ನಾಯಕರು ಅವರ ಕುಟುಂಬಕ್ಕೆ ಸಹಾಯಕ್ಕೆ ಬರ್ಬೇಕಾಗಿತ್ತು. ಬಂದ್ರೇನ್ರಿ? ಎಷ್ಟ್ ಸರಿ ಹೋಗಿದಾರ್ರಿ ವಿಜೇಂದ್ರ ಅವ್ರ ಮನೆಗೆ? ನಾರಾಯಣ ಸ್ವಾಮಿ ಚೆಲುವಾದಿ ಅವರು ಎಷ್ಟ್ ಸರಿ ಹೋಗಿದಾರ್ರಿ ಸಂತೋಷ್ ಪಾಟೀಲ್ ಅವ್ರ ಮನೆಗೆ? ಡೆತ್ ನೋಟ್ ನಲ್ಲಿ ಬಹಳ ಸ್ಪಷ್ಟವಾಗಿ ಬರ್ದಿದ್ದಾರೆ, ಬಿಜೆಪಿ ನಾಯಕರು ನಮ್ಮ ಕುಟುಂಬ ಅವ್ರಿಗೆ ನೋಡ್ಕೋಬೇಕು ಅಂದ್ಬಿಟ್ಟು. ಮಾಡಿದ್ರ? ಇವ್ರಿಗೆ ಹೆಣ ಬಿದ್ರೆ ಸಾಕು, ಇವರಿಗೆ ಸಂಭ್ರಮ. ಬಿಜೆಪಿ ಅವರಿಗೆ ಯಾವುದೇ ರೀತಿ ಆಡಳಿತದಲ್ಲಿದ್ದಾಗೂ ಅವ್ರಿಗೆ ಜವಾಬ್ದಾರಿ ಇಲ್ಲ, ವಿರೋಧ ಪಕ್ಷದಲ್ಲಿದ್ದಾಗೂ ಅವ್ರಿಗೆ ಜವಾಬ್ದಾರಿ ಇಲ್ಲ. ಆದ್ರೆ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಡೇ 1 ಇಂದ, ಅದ್ ಏನೇ ಆಗಿದ್ರು ಕೂಡ ಅದ್ ನ್ಯಾಯ ಕೊಡ್ಸೋದು ಜವಾಬ್ದಾರಿ ನಮ್ಮ ಸರ್ಕಾರದ ಮೇಲಿದೆ. ಯಾವುದೇ ರಾಜಕೀಯ ಬೆರೆಸಲಾರದೆ ನಾವು ಅವ್ರ ಕುಟುಂಬಕ್ಕೆ ನ್ಯಾಯವನ್ನ ಕೊಡಿಸ್ತೀವಿ. ವಿಜೇಂದ್ರ ಈಗಷ್ಟೇ ಆರೋಪ ಮಾಡಿದ್ದಾರೆ ಸರ್, ಮಹಾರಾಷ್ಟ್ರದಿಂದ ಸುಪಾರಿ ಕಿಲ್ಲರ್ ಕರೆಸಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ನಮ್ಮ ಶಾಸಕ ಸೇರಿದಂತೆ ಚಂದು ಪಾಟೀಲ್ ಅವರ ಹತ್ಯೆಯು ಕೂಡ ಹೂ ಇಸ್ ಚಂದು ಪಾಟೀಲ್ ರೀ? ಯಾರ್ರೀ ಚಂದು ಪಾಟೀಲ್ ಅವರು? ಏನಂತ ಕೆಟ್ಟ ಕೆಲಸ ಮಾಡಿದ್ದಾರೆ ಸುಪಾರಿ ಕೊಡೋಂಥದ್ದು? ಆಮೇಲೆ ಒಂದೇನ್ ಬೇರೆ ಕೆಲಸ ಇಲ್ವಾ? ಇದು ವಿಜೇಂದ್ರ ಅವರು ಯಾರ ಬಗ್ಗೆ ಏನ್ ಮಾತಾಡ್ತಾ ಇದಾರೆ ಅಂತ ಸ್ವಲ್ಪ ಜವಾಬ್ದಾರಿಯುತವಾಗಿ ಮಾತಾಡಿದ್ರೆ ಒಳ್ಳೇದು. ಸುಮ್ನೆ ನೀವು ವಿರೋಧ ಪಕ್ಷದ ನಾಯಕರ ಸ್ಥಾನದಲ್ಲಿ ಇದ್ದೀರಾ, ಬಿಜೆಪಿ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ನಾವು ಗೌರವ ಕೊಡ್ತೀವಿ ಅಂದ್ರೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ಏನ್ರಿ ಸುಪಾರಿ ಕೊಡ್ಸೋದಂದ್ರೆ? ಏನ್ ನಾವ್ ಅಂತ ರಾಜಕೀಯ ಮಾಡಿದೀವ ಮುಂಚೆ? ಕಲಬುರ್ಗಿನಲ್ಲಿ ಹೋಗಿ ಕೇಳಿ ಯಾರಿಗನ್ನ. ನಿಮ್ಗೆ ನಾಚಿಕೆ ಇರ್ಲಾರ್ದೆ ಆ ಮಣಿಕಂಠ ರಾಠೋಡ್ ಅಂತ ಅವ್ರಿಗೆ ಟಿಕೆಟ್ ಕೊಡ್ತೀರಾ? ಬುಕ್ಕಿಗಳಿಗೆ ಟಿಕೆಟ್ ಕೊಡ್ತೀರಾ? ಕಲಬುರ್ಗಿನಲ್ಲಿ ಅಕ್ಕಿ ಕಳತನ ಮಾಡಿದವ್ರಿಗೆ ಟಿಕೆಟ್ ಕೊಡ್ತೀರಾ? ನಿಮ್ ತಂದೆಯವ್ರ ಬಗ್ಗೆ ಮಾತಾಡ್ರಿ ನೋಡೋಣ. ಏನ್ ನಮ್ ಬಗ್ಗೆ ಮಾತಾಡೋದು ಸುಪಾರಿ ಕೊಡ್ತೀವಿ ಅಂತ? ನೀವೇನ್ ಇದು ಹೇಳ್ತಾ ಇದೀರಲ್ಲ, ಹೇಳ್ರಿ ನಿಮ್ ತಂದೆಯವ್ರು ಏನ್ ಮಾಡಿದ್ದಾರೆ? ಪೂಜೆ ಅಪ್ಪಾಜಿ ಅಂದ ತಕ್ಷಣ ಪೂಜ್ಯರಾಗೋದಿಲ್ಲ ಯಾರು. ಇದು ಸ್ವಲ್ಪ ಅತಿ ಆಗ್ತಾ ಇದೆ. ನಾವು ಸುಮ್ನೆ ಇದೀವಿ ಅಂದ ತಕ್ಷಣ ನಾವೇನು ನಮ್ಮ ತಂದೆಯವರ ಮರ್ಯಾದೆ ಗೌರವ ಕೊಟ್ಕೊಂಡು ನಾವು ಸುಮ್ನಿದೀವಿ? ನಮಗೂ ಮಾತಾಡಕ್ ಬರುತ್ತೆ. ಏನ್ ಪದೇ ಪದೇ ಬಿಜೆಪಿ ಅವ್ರು ಹೇಳ್ತಾ ಇರೋದು ಸುಪಾರಿ ಕೊಟ್ಟಿದೀವಿ ಅಂತ? ಆ ಪ್ರವೃತ್ತಿ ಬೆಳೆಸಿಲ್ಲ. ನಾನ್ ಮುಂಚೆನೂ ಹೇಳಿದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಬಸವ ಮತ್ತೆ ಬುದ್ಧನ ತತ್ವದ ಎಷ್ಟು ನಮ್ಮ ಮೇಲೆ ನಂಬಿಕೆ ಇದೆ, ಅಷ್ಟೇ ಅಂಬೇಡ್ಕರ್ ಅವರ ಹೋರಾಟದ ರಕ್ತ ಇದೆ. ನೀವು ಇಳಿದ್ರೆ ನಾವೆಲ್ಲ ಬೀದಿಗೆ ಇಳಿದ್ರೆ ನೀವು ಮನೆ ಖಾಲಿ ಮಾಡ್ಬೇಕಾಗುತ್ತೆ. ಸುಮ್ನೆ ಬಾಯಿಗೆ ಬಂದಂಗೆ ಸುಪಾರಿ ಕೊಟ್ಟಿದ್ದಾರೆ, ಅದು ಹಿಂಗ ಏನು ಭ್ರಷ್ಟಾಚಾರ ಮಾಡಿದ್ದಾರೆ, ಕಲಬುರ್ಗಿ ರಿಪಬ್ಲಿಕ್ ಮಾಡಿದ್ದಾರೆ ಅಂದ್ರೆ ಯಾರು ನಂಬೋರಲ್ಲ. ಸೊ ಕೈಂಡ್ಲಿ ಬಿಜೆಪಿ ಅವ್ರಿಗೆ ಹೇಳ್ತಾ ಇದೀನಿ, ನಾಲ್ಗೆ ಮೇಲೆ ಹಿಡ್ತಾ ಇಟ್ಟಿ ಮಾತಾಡಕ್ಕೆ. ನೋಡಿ, 150 ಕೋಟಿ ಟಾರ್ಗೆಟ್ ಅಲ್ಲ ರೀ. PSI ಹಗರಣ ತಪ್ಪ ಪ್ರೂವ್ ಆಗಿದೆಯಲ್ಲ, ಬಿಟ್ಕಾಯಿನ್ ಪ್ರೂವ್ ಆಗಿದೆಯಲ್ಲ, ಕರೋನಾನಲ್ಲಿ ಹಗರಣ ಮಾಡಿರೋದು ಪ್ರೂವ್ ಆಗಿದೆಯಲ್ಲ, ಇದೆಲ್ಲ ಪ್ರಿಯಾಂಕ್ ಖರ್ಗೆನ ಹಾಕಿರೋದು. ಇವೆಲ್ಲಾನು ಯಾರು ರಿಪೋರ್ಟ್ ಮಾಡಿರೋದು? ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಅಲ್ವಾ? FSL ರಿಪೋರ್ಟ್ ಯಾರು ತಯಾರು ಮಾಡಿದ್? ನಾನು ತಯಾರು ಮಾಡಿದ್ದ? ಏನ್ ಮಾತಾಡ್ತಾ ಇದ್ದಾರೆ ಇವರೆಲ್ಲರೂ? ಇವ್ರ ಮೇಲೆ ಇವರಲ್ಲಿ ಇರೋದೆಲ್ಲ ಹುಡುಕು ನಾನ್ ತಯಾರು ಮಾಡಿದ್ದ? ಅಂದ್ರೆ ನಾವು ಇವ್ರು ಮಾಡಿದ್ಕೆಲ್ಲ ಕಣ್ಮುಚ್ಕೊಂಡು ಕುತ್ಕೊಬೇಕಾ? ಅದಕ್ಕ ಜನರು ನಮ್ಗೆ ವೋಟ್ ಮಾಡಿರೋದು? ಇವ್ರು ಎಂತವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಕಲಬುರ್ಗಿನಲ್ಲಿ? ನಿನ್ನೆ ಅಶೋಕ್ ಅವ್ರು ಮಾತನಾಡಿದ್ದು ಅದು ಬಿಜೆಪಿ ಸಂಸ್ಕೃತಿನ? ಕಳೆದ 4-5 ತಿಂಗಳಲ್ಲಿ ಬಿಜೆಪಿಯವರ ಸಂಸ್ಕೃತಿ ಮತ್ತೆ ಅವರ ವೈವಿಧ್ಯತೆ ಆಚೆ ಬರ್ತಾ ಇದೆ. ಯಡಿಯೂರಪ್ಪ ಅವರು ಪಾಕ್ಸ್ಕೋನಲ್ಲಿದ್ದಾರೆ, CT ರವಿ ಅವರು ಅವಾಚಕ ಶಬ್ದದಲ್ಲಿ ಕೌನ್ಸಿಲ್ ನಲ್ಲಿ ಮಾತನಾಡ್ತಾರೆ, ಮುನಿರತ್ನ ಅವರು ದಲಿತರ ಹೆಣ್ಮಕ್ಳಿಗೆ, ಒಕ್ಕಲಿಗರ ಹೆಣ್ಮಕ್ಳಿಗೆ ಅವಾಚಕ ಶಬ್ದದಲ್ಲಿ ಜಾತಿ ನಿಂದನೆ ಮಾಡ್ತಾರೆ. ನಿನ್ನೆ ಅಶೋಕ್ ಅವರು ಯೂನಿಫಾರ್ಮ್ ನಲ್ಲಿರುವಂತ ಅಧಿಕಾರಿಗಳಿಗೆ ಅವ್ರು ದರ್ಪ ತೋರಿಸ್ತಾರೆ. ಇದೇನಾ ಬಿಜೆಪಿ ಸಂಸ್ಕೃತಿ? ಇದಕ್ಕ ವೋಟ್ ಮಾಡ್ರ ಜನರು ಅವರಿಗೆ? ಮತ್ತೆ ಇವರು ನಮ್ಮ ಧರ್ಮ ಸಂರಕ್ಷಣೆ ಮಾಡ್ತಾರಂತೆ, ನಮ್ಮ ಧರ್ಮವನ್ನ, ನಮ್ಮ ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆ ಇಟ್ಟೋಗ್ತಾರಂತೆ. ಇದೇನೇನ್ರಿ ನಿಮ್ ಸಂಸ್ಕೃತಿ? ಅಪ್ರಾಪ್ತ ಬಾಲಿಕರಿಗೆಲ್ಲ ಲೈಂಗಿಕ ದೌರ್ಜನ್ಯ ಕೊಡೋದ ನಿಮ್ದು ಸಂಸ್ಕೃತಿ? ಮಹಿಳೆಯರಿಗೆ ನಿಂದನೆ ಮಾಡೋದ ನಿಮ್ ಸಂಸ್ಕೃತಿ? ದಲಿತರ ಮೇಲೆ ದೌರ್ಜನ್ಯ ಮಾಡೋದ ನಿಮ್ ಸಂಸ್ಕೃತಿ? ಅಧಿಕಾರಿಗಳ ಮೇಲೆ ನಿಮ್ಮ ಅಧಿಕಾರದ ದರ್ಪ ತೋರ್ಸೋದ ನಿಮ್ ಸಂಸ್ಕೃತಿ? ಬಿಟ್ಟು ಹೋಗ್ತಾ ಇರೋದು ನೀವು ಮುಂದಿನ ಪೀಳಿಗೆಗೆ. ನಾಚಿಕೆ ಬರ್ಬೇಕು ಇವರಿಗೆ. ದಯವಿಟ್ಟು ಕಾಂಗ್ರೆಸ್ ಬಗ್ಗೆ, ನನ್ನ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಿಮ್ಮ ನಾಲ್ಗೆ ಮೇಲೆ ಲಗಾಮ್ ಇರ್ಲಿ. ಸರ್, ಇನ್ನೊಂದು ಆರೋಪ ಮಾಡಿರ್ತಾರೆ, 2 ವರ್ಷದಲ್ಲಿ ರಾಜ್ಯ ಆಡಳಿತ ಶೂನ್ಯ ಅಂತ ಆರೋಪ ವಿಜೇಂದ್ರ ಮಾಡೋರು. ಈಗ ಅವ್ರು ಯಾಕೆ ವಿರೋಧ ಪಕ್ಷದಲ್ಲಿ ಇದಾರೆ ಅಂತ ತಿಳ್ಕೊಂಡು ಮಾತಾಡ್ಲಿ, ಆಮೇಲೆ ನೋಡೋಣ. ಈಗ
ಈಗ 2 ವರ್ಷದಲ್ಲಿ ಶೂನ್ಯ ಆಗಿದ್ರೆ ಒಂದೇ ಬೈ ಎಲೆಕ್ಷನ್ ಗೆಲ್ಬೇಕಾಗಿತ್ತಲ್ಲಪ್ಪ ಅವರು. ಬೈ ಎಲೆಕ್ಷನ್ ಸೀರಿಯಸ್ ತಗೊಂಡಿಲ್ಲ ಅಂತ ಹೇಳ್ತಾರೆ, ಅಷ್ಟು ಬಾಲಿಶ ಹೇಳಿಕೆ ಅವ್ರದ್ದು. ಈಗ ಬೈ ಎಲೆಕ್ಷನ್ ಸೀರಿಯಸ್ ತಗೊಂಡಿಲ್ಲ ಅಂದ್ರೆ ಇಬ್ಬರಿಬ್ರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳಿಗೆ ಏನಕ್ಕೆ ನಿಲ್ಸಿದ್ರಿ? ಮತ್ತೆ ಸ್ವಲ್ಪನ ಸಾಮಾನ್ಯ ಪ್ರಜ್ಞೆ ಇಟ್ಕೊಂಡು ಬಿಜೆಪಿ ಅವ್ರು ಮಾತಾಡ್ತಾರ? ಸರ್ ಈಗ ಸಿಐಡಿಗೆ ಟೈಮ್ ಬಾಂಡ್ ಫಿಕ್ಸ್ ಮಾಡಿದೆ ಸರ್, ನೋಡಿ ಈಗ 2 ದಿನ ಆಗಿದೆ. ನಾನಂತೂ CID ದವ್ರಿಗೆ ಮಾತಾಡಿಲ್ಲ, ಗೃಹ ಸಚಿವರ ಮುಖಾಂತರ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಬೇಗ ಏನೇನು ಪ್ರಿಲಿಮಿನರಿನಲ್ಲಿ ಬರುತ್ತೆ ಅದನ್ನ ನಾವು ಆ ಕುಟುಂಬದವರಿಗೆ ತಿಳಿಸ್ಬೇಕು ಅಂತ ಮನವಿ ಮಾಡ್ಕೊಂಡಿದ್ದೀನಿ ನಾನು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.